ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊ ಅವಾಗ ಕುಮಾರಸ್ವಾಮಿ ಹೇಳ್ತಾರೆ ಇದು ನನ್ನ ಕನಸಿನ ಯೋಜನೆ, ನಾನು ಮಾಡೇ ಮಾಡ್ತೀನಿ ಅಂತ. ಬಿಡದಿಯಿಂದ ಆರೋಳಿ ತನಕ ಹೋಗಿದ್ದಾಗ ರೈತರುಗಳು ಅಡ್ಗೆಟ್ಟವ್ರೆ. ನಮ್ಮ ಬೇರ್ಮಂಗಲ ಅಕ್ಕಪ್ಪನವರೊಬ್ಬರು ತೀರೋದ್ರಿ ಇವತ್ತು. ಅವ್ರು ಕೇಳಿದಾಗ ನನ್ನ ಕನಸನ್ ಕೂಸು ನಾನು ಬಿಡಲ್ಲ ಅಂತವ್ರೆ. ನೀವು ಅದೇ ಟೌನ್ಶಿಪ್ ಮಾಡಿದವರು, ನೀವು ಅವತ್ತು ಡಿಲೀಟ್ ಮಾಡ್ಬೋದಾಯ್ತಲ್ಲ, ಈ ರೆಡ್ ಝೋನ್ ತೆಗಿಬೋದು, ನಮ್ಮ ಜೀವನ ಕೊಡ್ಬೋದಾಯ್ತಲ್ಲ. ನೀವು ಯಾಕೆ ಇಟ್ಕೊಂಡ್ರೆ? ನಿಮಗೆ ಮಾತ್ರ ಬೆಂಗಳೂರು ಕಟ್ಟೋ ಆಸೆನಾ? ಬೇರೆಯವ್ರಿಗೆ ಯಾರಿಗೂ ಇಲ್ವಾ? ನಾವು ರೈತರ ಪರಿಸ್ಥಿತಿ ನೋಡಿದ್ದೀರ, ಅಲ್ಲಿ ಆ ನೀರನ್ನು ಕೊಚ್ಚೆ ನೀರು ನೋಡಿದ್ದೀರಾ? ಇವತ್ತು ಇರ್ಬೋದು ರೈತರು, ಬಡ ರೈತರು ಬದುಕ್ತಾವ್ರೆ. ಕಷ್ಟ ಅರ್ಧ ಎಕರೆ ಜೀವನ ನನಗೆ ಗೊತ್ತು, ಅರ್ಧ ಎಕರೆ ಏನು ಮಾಡ್ತಾವ್ರೆ ಅಂತ. ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ನೀವೆಲ್ಲೋ ಕೂತ್ಕೊಂಡು ಅರ್ಧ ಎಕರೆ ಹಾಲು ಕರೀತಾರೆ, 6 ಲಕ್ಷ ಲೀಟ್ರ್ ದಿನಕ್ಕೆ ಹಾಲು ಬರ್ತದೆ ಅಂತ ಹೇಳ್ತಾರೆ. 22,000 ಲೀಟ್ರ್ ಹಾಲು ಬರ್ತದೆ ದಿನಕ್ಕೆ. ಎಷ್ಟು ಸುಳ್ಳು ಹೇಳ್ತೀರಿ? ಹೌದಾ ಪ್ರಕಾಶ್? ಒಂದು ದಿನಕ್ಕೆ 22,000 ಲೀಟರ್ ಹಾಲು ಬರ್ತದೆ. ಒಂದ್ ನಿಮಿಷ 6 ಲಕ್ಷ ಲೀಟರ್ ಹಾಲು ಅಂತೀರಿ? ರಾಮ್ ಅವರೇ ಒಂದು ನಿಮಿಷ. ಅದು ಹಾಲಿನ ವಿಚಾರ, ರೈತರ ವಿಚಾರಕ್ಕೆ ಬಂದಿದ್ದಾರಲ್ಲ ಪ್ರಕಾಶ್ ಅವರು ಉತ್ತರ ತಗೊಳ್ಳಿ. 22,000 ಲೀಟರ್ ಇಂಟು 30 ಡೇಸ್ ಎಷ್ಟಾಯ್ತು ಸರ್? 30 ಡೇಸ್ ಬಿಡಿ, ತಿಂಗಳಿಗೆ 6 ಲಕ್ಷ. ದಿನಕ್ಕೆ 6 ಲಕ್ಷ ಅಲ್ಲ, 6 ಲಕ್ಷ ತಿಂಗಳಿಗೆ. ಸರಿ ದಯವಿಟ್ಟು ನಾನು ಮಾತಾಡೋದನ್ನ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹೋಗುತ್ತೆ. ನಂದಿನೂ ಮುಗಿಸಿಲ್ಲ. ನಾವು ಹೇಳೋದು ಸ್ಪಷ್ಟವಾಗಿ 25,000 ಲೀಟರ್ ಮುಗಿಸಿಲ್ಲ. 6 ಲಕ್ಷ. ಇವತ್ತು ನಮ್ಮ ಹಾಲು ನಾವು ಹೊಸೂರದಂತ ಬೈರ್ಮಂಗಲ ಪಂಚಾಯತಿ ಹೇಳಂಗಿಲ್ಲ, ರೇಷ್ಮೆಗೂಡು ಮಾರ್ಕೆಟಲ್ಲಿ ಬೈರ್ಮಂಗಲದ ಅಂತ ಹೇಳಂಗಿಲ್ಲ. ಕೇಳಿ ನೋಡಿ ವಾಸ್ತವಾಂಶ. ಅಲ್ಲಿ ತರಕಾರಿ ಬೆಳ್ಕೊಂಡು ಹೋಗೋದು ಬೈರ್ಮಂಗಲದ ಅಂತ ಹೇಳಂಗಿಲ್ಲ, ಕದ್ದು ಮಾರ್ತಾ ಇದೀವಿ. ನೀವು ರಾಮನಗರದಲ್ಲಿ ತಗೊಂಡು ಓಡಲ್ಲ ಮೇಡಮ್. ಅಲ್ಲಿ ಬೈರ್ಮಂಗಲ ಪಂಚಾಯತ್ ವಾಸ್ತವಾಂಶ ಕ್ಲಾರಿಟಿ ಸಿಗ್ಲಿ ಜನರಿಗೆ, ಬೇಡ. ಸರ್, ಈಗ ಬೈರ್ಮಂಗಲದ ವ್ಯಾಪ್ತಿನಲ್ಲಿ ಬೆಳೀತಕ್ಕಂಥ ಯಾವುದೇ ವಸ್ತುನ ಬೈರ್ಮಂಗಲ ಅಂತ ಹೇಳಕ್ ಬರಲ್ಲ ನಾವು. ಬೈರ್ಮಂಗಲ ಆ ಏರಿಯಾದಲ್ಲಿ ಈಗ ಅಲ್ಲಿ ಬೆಳೆದಿರುವಂತ ಬೆಳೆ ಬೈರ್ಮಂಗಲದಲ್ಲಿ ರಾಮನಗರ ರೇಷ್ಮೆ ಮಾರ್ಕೆಟಲ್ಲಿ ಯಾವ ರೈತರು ಕೂಡ ಬೈರ್ಮಂಗಲ ಅಂತ ಅಡ್ರೆಸ್ ಕೊಡಲ್ಲ. ಬೈರ್ಮಂಗಲದ ರೇಷ್ಮೆ ಅಂದ್ರೆ ತಗೊಳ್ಳಲ್ಲ, ನೂಲ್ ಕಟ್ಟಾಗುತ್ತೆ. ಅದು ಎಲ್ಲಿ ಬೆಳೆದಿದಂತೆ ಯಾರು ಹೇಳಲ್ಲ. ಯಾವ್ದಾರು ರೈತರನ್ನ ಕೇಳ್ಬಿಟ್ಟು ತಗೊಂಡಿದ್ದೀರಾ ಯಾವತ್ತರ ವಿಷಯ ಇದಾಗೋದು ಬೇಡ ನೋಡಿ. ರೈತರಿಬ್ರು ಪರ ಮತ್ತು ವಿರೋಧ. ನನ್ನ ಮಾತು ಮುಗಿಸಿಲ್ಲ. ಇವತ್ತು ನೀವು ನರಸಿಂಹಮೂರ್ತಿ ಅವ್ರು ನಿಮ್ಗೆ ವಾಸ್ತವಾಂಶ ಗೊತ್ತಿಲ್ಲ ರೀ. ನಿನ್ನೆ ನಾನು ಹೇಳ್ತಾ ಇರೋದು, ನಿನ್ನೆ ನಿಖಿಲ್ ಕುಮಾರ್ ಸರ್ ನೀವೇ ಹೇಳ್ತಾ ಇರೋದು ಎಷ್ಟು ಸತ್ಯನೋ ಅಲ್ಲಿನ ಒಂದಿಷ್ಟು ರೈತರು ಹೇಳ್ತಾ ಇದ್ದಾರೆ, ನಾವು ಅಲ್ಲೇ ದುಡಿದು ಅಲ್ಲೇ ಬೆಳೆದಿರುವಂತ ಬೆಳೆನ ಸೇಲ್ ಮಾಡಿ ನಾವು ಜೀವನ ಸಾಗಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬದುಕದು. ನಾನು ಹೇಳ್ತಾ ಇರೋದು, ಇವತ್ತು ನಾವು ರೈತರು ಅಂತ ಬದುಕಬೇಕು, ಅದನ್ನೇ ಬದುಕಬೇಕು. ನೀವು ಇನ್ನೊಂದು ಮುಗಿಸ್ಬಿಡ್ತೀನಿ ಒಂದೇ ನಿಮಿಷ. ನೀವು ಹೇಳ್ತಾ ಇದೀರಲ್ವಾ, ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳ್ತಾವ್ರೆ, ಅಲ್ಲಿರೋರೆಲ್ಲ ರೈತರೆಲ್ಲ ದಳ್ಳಾಳಿಗಳು 5 ಕುಂಟೆ 10 ಕುಂಟೆ 20 ಕುಂಟೆ ಏನಾಗಬೇಕು ಅಂತಾರೆ. ಅವತ್ತು ನೀವು ಟೌನ್ಶಿಪ್ ಘೋಷಣೆ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ಲಿವಾ ಸರ್? ಕುಮಾರಸ್ವಾಮಿ ಅವ್ರಿಗೆ 5 ಕುಂಟೆ 10 ಕುಂಟೆ ಇರ್ಲಿಲ್ವಾ ಸರ್? ಅಲ್ಲಿ ಮತ್ತೆ ಬರ್ತಾರೆ ಇರ್ಲಿಲ್ವಾ ಸರ್? ಕಷ್ಟದವರು ಹೆಂಗ್ ಘೋಷಣೆ ಮಾಡಿದ್ರಿ? ಯಾವ ಉದ್ದೇಶ ಘೋಷಣೆ ಮಾಡಿದ್ರಿ? ಇವತ್ತು ಆ ಕಾನ್ಸೆಪ್ಟ್ ನಮ್ಮ ಬೇರೆಯವ್ರು ಮಾಡಬಾರ್ದು ಅಂತ ತಪ್ಪಿದೆಯಾ? ನಾವು ಟೌನ್ಶಿಪ್ಗೆ ಬೆಂಗಳೂರಲ್ಲಿ ನೀವು ಇಷ್ಟು ಬೆಂಗಳೂರನ್ನ ಎಷ್ಟು ದೊಡ್ಡದಾಗಿ ಹೆಂಗ್ ಇಟ್ಬಿಟ್ರಿ ನೀವು? ಎಲ್ಲ ರೈತರು 10 ಲಕ್ಷ ಎಕರೆ ಜಮೀನು ಹೋಗಿದೆ. 10 ಲಕ್ಷ ಎಕರೆ ಜಮೀನು ಬೆಂಗಳೂರು ಪಕ್ಕ. ಸರ್ ಒಂದೇ ನಿಮಿಷ, ಕಾಂತಿ ಶೆಟ್ಟಿ ಅವರೇ, ಬೆಂಗಳೂರು ಪಕ್ಕ ಬೆಂಗಳೂರು ಆಗ್ಬೇಕು. ಬೆಂಗಳೂರನ್ನ ಎಲ್ಲೋ ಕಟ್ಟಕ್ಕಾಗಲ್ಲ. ಇಷ್ಟು ರೈತರುಗಳನ್ನ ಸರ್ ಒಂದೇ ನಿಮಿಷ ಬರ್ತೀನಿ. ನಮ್ಮ ಪ್ಯಾನಲ್ ಅಲ್ಲಿ ಇವತ್ತು ಇಬ್ರು ರೈತರು ನಮ್ಮ ಜೊತೆ ಇದ್ದಾರೆ. ಖಂಡಿತ ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ. ಒಬ್ರು ಪರ ಮಾತಾಡ್ತಿದ್ದಾರೆ, ಒಬ್ರು ಅವರವರ ಪೇನ್ ಅವ್ರು ಹೇಳ್ತಾರೆ. ರೈತರು ಒಂದು ಮಾತಿಲ್ಲಿ ಸ್ಪಷ್ಟಪಡಿಸ್ತೀನಿ. ಈಗ ಅವರು ರೈತರ ಜಾಗ ತಗೊಳಕ್ಕೆ ರೆಡಿ ಇದ್ದಾರೆ, ಓಕೆ, ಕೆಲವರು ರೆಡಿ ಇರ್ಬೋದು, ನಾವು ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಥವಾ ಇವರು ಇರೋ ವಾಸ್ತವನ ಹೇಳ್ತಾರೆ, ಕೊಡಕ್ಕೆ ರೆಡಿ ಇಲ್ಲ ಅನ್ನೋರು ಇದ್ದಾರೆ. ನನ್ಗೆ ಒಂದು ಇಲ್ಲಿ ಸ್ಪಷ್ಟ ಆಗ್ಬೇಕು, ಈ ವೀಕ್ಷಕರನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. 3,360 ಅರ್ಜಿಗಳು ಹೋಗಿದೆ. ನಾವು ಜಾಗ ಕೊಡಕ್ಕೆ ನಮ್ಗೆ ಇಷ್ಟನೇ ಇಲ್ಲ, ಕೋಟ್ಯಾಂತರ ಎಷ್ಟೇ ಕೋಟಿ ಕೊಡಿ ನಾವು ಜಾಗ ಕೊಡಲ್ಲ ಅನ್ನೋರ ಹತ್ರ ನೀವು ಬಲಾತ್ಕಾರ ಯಾಕೆ ಮಾಡ್ತೀರಾ? ಅಂತಹ ನೀರಾವರಿ ಜಾಗ
ಈಗಷ್ಟೇ ಹೇಳಿದ್ರು 22,000 ಪರ್ ಡೇ ಅಂತ ಹೇಳಿ ವಿರೋಧ ಪರ ಇರುವ ರೈತರ ಹೇಳಿದ್ರು, ಯಾರು ನಾವು ಕೊಡಕ್ ಪರ ಇರೋರು. 22,000 ಪರ್ ಡೇ ಅಂದ್ರೆ ಒಂದು ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಬರುವಂತ ಹೈನುಗಾರಿಕೆ ನಡೀತಾ ಇದೆ, ಲಕ್ಷಾಂತರ ರೇಷ್ಮೆ ಇಲಾಖೆದ್ ನಡೀತಾ ಇದೆ. ಇಷ್ಟು ಇದು ತೆಂಗು, ಕಂಗು, ಮಾವು ಇಷ್ಟೆಲ್ಲ ಬೆಳೀತಾ ಇರುವಾಗ 3 ಹೊತ್ತು ಬೆಳೆ ಬೆಳೆಯುವ ರೈತ, ಅದರಲ್ಲೂ 3,360 ಅರ್ಜಿಗಳು ನಮಗೆ ನಾವು ಮಾರೋದೇ ಇಲ್ಲ ಅಂದ್ಮೇಲೆ ಮೊನ್ನೆ DK ಶಿವಕುಮಾರ್ ನಾವು ಮಾಡೇ ಮಾಡ್ತೀನಿ ಏನ್ರಿ ಇದು ನಿಮ್ ತೊಗಲಕ್ ಸರ್ಕಾರನ? ಅವತ್ತು ಹೇಳಿದ್ರೆ ನೀವು ಅಪಾರ್ಟ್ಮೆಂಟ್ ಇದ್ರಲ್ಲಿ ನೆಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ, ಆತರ ಇವತ್ತು ನೀವು ಅದನ್ನೇ ಹೇಳ್ತಿದ್ದೀರಾ. ನೋಡಿ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ. ರೈತರ ಬಗ್ಗೆ ಏನಾದ್ರು ಈ ತರ ಬಲಾತ್ಕಾರವಾಗಿ ಮಾಡಕ್ ಹೋದ್ರೆ ರಚನಾತ್ಮಕ ವಿರೋಧ ಪಕ್ಷವಾಗಿ ನಾವು ರೈತರ ಜೊತೆ ನಾವು ಇದೇ ಹೇಳ್ತೀವಿ. Yes, ರಘು ದೊಡ್ಡೇರಿ ಅವರೇ ಕರೆಕ್ಟ್ ಆಗಿ ಈ ಪಾಯಿಂಟ್ ನಾನು ಒಪ್ಪಿಕೊಳ್ತೀನಿ. ಈಗ ಸಾಕಷ್ಟು ಜನ, ಒಂದೇ ನಿಮಿಷ ಸರ್, 3,300 ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಸರ್ ಒಂದೇ ನಿಮಿಷ ಬರ್ತೀನಿ. ರಘು ದೊಡ್ಡೇರಿ ಅವರೇ 3,300 ಜನ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ, ಒಂದೇ ನಿಮಿಷ ನಿಮ್ಗೆ ಕೇಳ್ತಾ ಇದ್ದೀನಿ, ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದ್ರು ಕೂಡ ಮಾಡೇ ಮಾಡ್ತೀನಿ ಅನ್ನೋ ಹಠ ಯಾಕೆ? ಕೇಳಿಸ್ಕೊಳ್ಳಿ, ಯಾಕೆ ಮಾಡೇ ಮಾಡ್ತೀನಿ ಅಂತ ಅಂದ್ರೆ 80% ರೈತರ ಹಿತವನ್ನ ಕಾಪಾಡೋದು ಮಾನ್ಯ DK ಶಿವಕುಮಾರ್ ನಮ್ಮ ಸರ್ಕಾರದ ಉದ್ದೇಶ. ಜನರ ರೈತರ ಮನವೊಲಿಸುವಂತ ಕೆಲಸ ಯಾಕಾಗ್ತಾ ಇಲ್ಲ? ಕೇಳಿಸ್ಕೊಳ್ಳಿ, 20% ರೈತರ ಜಮೀನನ್ನ ನಾವು ಬಲವಂತವಾಗಿ ಅಕ್ವೈರ್ ಮಾಡ್ತಾ ಇಲ್ಲ, ನಾವು ಅವರನ್ನು ಕನ್ವಿನ್ಸ್ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಬೇಕಾ ಬೇಡವಾ? ನೋಡಿ, ಒಂದು ಬಿಜೆಪಿಯ ಭೂತದ ಬಾಯಲ್ಲಿ ಭಗವದ್ಗೀತೆ. ಒಂದ್ ನಿಮಿಷ ನೋಡಿ, ರಾಮ್ ದಿಸ್ ನಾಟ್ ಫೇರ್. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಮಾತಾಡಬಾರ್ದು. ನಾನು ಉತ್ತರ ಕೊಡ್ತೇನೆ, ಸುಮ್ಮನೆ ನನ್ನ ಸಮಯ ನೋಡಿ. ಇದೇ ಇವರು ನಾಟಕ ಹೇಗೆ ಅಂತ ಹೇಳಿದ್ರೆ, ಪ್ಲೀಸ್ ಕೇಳಿಸ್ಕೊಳ್ಳಿ. ನೋಡಿ, 2010ರಲ್ಲಿ ಇದೇ ಯಡಿಯೂರಪ್ಪನವರು ಯಾವಾಗ DLF ವಾಪಸ್ ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವಾಗ ಕುಮಾರಸ್ವಾಮಿ ಅವ್ರ ಜೊತೆ ಡೀಲ್ ಆಗ್ಲಿಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಒಂದ್ ನಿಮಿಷ ನಾಗರಾಜ್ ಬೈ ಪ್ಲೀಸ್ ಒಂದ್ ನಿಮಿಷ ಇರಿ. 2010ರಲ್ಲಿ ಒಂದು ಸರಿ DLF ಹೋದ್ಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ BS ಯಡಿಯೂರಪ್ಪನವರು ಯಾಕೆ ಹೊಸ ಬ್ರೋಷರ್ ಹಾಕಿ ನಾವು DLF ಸಿಟಿ ಮಾಡ್ತೀವಿ ಅಂತ ಹೋಗಿದ್ರಿ, ಹೊಸ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ಹೊಸ ಬ್ರೋಷರ್ ಹಾಕಿ ತೋರಿಸಿದ್ರಿ. ಅಂದ್ರೆ ನಾಚಿಕೆ ಆಗೋದಿಲ್ಲ ನಿಮಗೆ? 2010ರಲ್ಲಿ ಇದು ರೈತರ ವಿಚಾರ. ಹೌದು, ಯಾಕೆ ವಿಚಾರಗಳು? ಒಂದ್ ನಿಮಿಷ ಪ್ಲೀಸ್. ರಾಜಕಾರಣ ಮಾಡುವಂತ ಸಮಯ ಅಲ್ಲ, ರಾಜಕಾರಣ ಮಾತಾಡುವಂತ ಸಮಯ ಅಲ್ಲ.